ಇನ್ನು ರಾಜಕೀಯ ವಿಶ್ಲೇಷಕ ಪ್ರಶಾಂತ್ ಕಿಶೋರ್ ಸೇರಿದಂತೆ ಬಹುತೇಕ ಚುನಾವಣಾ ತಂತ್ರಜ್ಞರು ಬಿಜೆಪಿ ಸ್ವಂತ ಬಲದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಆದರೆ ಚುನಾವಣಾ ವಿಶ್ಲೇಷಕ, ರೈತ ಹೋರಾಟಗಾರ, ಬಿಜೆಪಿ ಕಡು ವಿರೋಧಿ ಯೋಗೇಂದ್ರ ಯಾದವ್, ಈ ಯೋಗೇಂದ್ರ ಯಾದವ್ ಭಾರತ ದೇಶದ ಪ್ರಪ್ರಥಮ ಸೆಫಾಲಜಿಸ್ಟ್ ಅಂದರೆ ಅಂಕಿಅಂಶಗಳನ್ನು ಭಾಳ ನಿಖರವಾಗಿ ಹೇಳ್ತಾ ಇರುವಂಥವ್ರು ಅಂತೇಳಿ. ಆದರೆ ಇವರು ಒಂದು ಲೆಕ್ಕಾಚಾರವನ್ನು ಕೊಟ್ಟಿದ್ದಾರೆ. ಇವರು ಹೇಳ್ತಾರೆ, ಮೊದಲು ಆಮ್ ಆದ್ಮಿ ಪಾರ್ಟಿಯಲ್ಲಿ ಕೂಡ ಗುರುತಿಸ್ಕೊಂಡಿದ್ರು ಇವರು, ಬಿ ಜೆ ಪಿ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರಲ್ಲ ಅಂಥೇಳಿ ಯೋಗೇಂದ್ರ ಯಾದವ್ ಹೇಳಿದ್ದಾರೆ. ಬದಲಿಗೆ ಮೋದಿ ಪ್ರಧಾನಿ ಆಗ್ತಾರೆ, ಆದರೆ ಸ್ವಂತ ಬಲ ಅಂತಂದರೆ 272 ಬರಲೇಬೇಕು, ಯಾವುದೇ ಪಕ್ಷಕ್ಕೆ ಅಧಿಕಾರಕ್ಕೆ ಬರಬೇಕು ಅಂತಂದರೆ. ಅವರು ಹೇಳ್ತಿರೋದು 272 ಬರ್ತಾ ಇಲ್ಲ. 2014ರಲ್ಲಿ 282 ಬಂದಿತ್ತು ಬಿ ಜೆ ಪಿ, 2019ರಲ್ಲಿ 303 ಬಂದಿತ್ತು ಬಿ ಜೆ ಪಿ. ಯೋಗೇಂದ್ರ ಯಾದವ್ ಹೇಳೋ ಪ್ರಕಾರ ಈ ಬಾರಿ 272 ಕೂಡ ಬರೋದಿಲ್ಲ. ಎಷ್ಟು ಬರುತ್ತಂತೆ? ಬನ್ನಿ, ಅವರ ಅಂಕಿಅಂಶಗಳ ಪ್ರಕಾರ ಎಷ್ಟಾಗತ್ತೆ? ಅವರ ಅಂಕಿಅಂಶಗಳ ಪ್ರಕಾರ ಬಿ ಜೆ ಪಿ 260 ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ. ಎನ್ ಡಿ ಎ ಮೈತ್ರಿಕೂಟ 305 ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ. ಕಾಂಗ್ರೆಸ್ ಈ ಬಾರಿ, ಕಳೆದ ಬಾರಿ 53, ಕಾಂಗ್ರೆಸ್ ಈ ಬಾರಿ ಏಕಾಂಗಿಯಾಗಿ 100 ಸ್ಥಾನಗಳನ್ನು ಗೆಲ್ಲುತ್ತೆ. ಇಂಡಿ ಮೈತ್ರಿಕೂಟ 135 ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ. ಅಲ್ಲಿ ಬಿ ಜೆ ಪಿ 266 ಅಂತ ಕೊಟ್ಟಿದ್ದಾರೆ. ಅಂದರೆ 272 ಬರಲ್ಲ, ಸ್ವಂತ ಬಲ ಇಲ್ಲ, ಎನ್ ಡಿ ಎಗಳ ಜೊತೆ ಸೇರಿ ಅಧಿಕಾರ ಮಾಡಬೇಕು. ಆದರೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರವನ್ನು ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ ಯಾದವ್ ಅವರ ಲೆಕ್ಕವನ್ನು ಕೇಳಿ. ಯಾದವ್ ಅವರ ಲೆಕ್ಕವನ್ನು ಕೇಳಿ ಇದೀಗ ಕಾಂಗ್ರೆಸ್ ಪಾಳೆ ಕಕ್ಕಾಬಿಕ್ಕಿಯಾಗಿದೆ. ಅಂದರೆ ಸ್ವಂತ ಬಲದಲ್ಲಿ ಬಿ ಜೆ ಪಿ ಅಧಿಕಾರ ಹಿಡಿಯೋದು ಕಷ್ಟ. ಬಿ ಜೆ ಪಿಗೆ ಸರಳ ಬಹುಮತ 272. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಬರೋದಿಲ್ಲ ಅಂತೇಳಿ ಯೋಗೇಂದ್ರ ಯಾದವ್ ಹೇಳಿದ್ದಾರೆ. ಬಿ ಜೆ ಪಿ 400 ಅಲ್ಲ 300 ಸ್ಥಾನ ಗಳಿಸೋದು ಅಸಾಧ್ಯ ಅಂತೇಳಿ ಯೋಗೇಂದ್ರ ಯಾದವ್ ಹೇಳ್ತಾ ಇದ್ದಾರೆ. ಬಿ ಜೆ ಪಿ ಸರ್ಕಾರ ರಚಿಸಲು ಮೈತ್ರಿ ಬೆಂಬಲ ಬೇಕೇ ಬೇಕು. ಕಳೆದ 2 ಬಾರಿ ಅಂದರೆ ದೇಶದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ 272 ಬೇಕು. ಹೆಂಗೆ 272 ಅಂತ ನೀವು ಕೇಳಿದ್ರೆ ವೆರಿ ಸಿಂಪಲ್. ಒಟ್ಟು ಲೋಕಸಭಾ ಕ್ಷೇತ್ರದ ಅರ್ಧ, ಈಗ 100 ಆಗಿದ್ದರೆ ಟೋಟಲ್ ಲೋಕಸಭಾ ಕ್ಷೇತ್ರ 50 ಅರ್ಧ, 51 ಯಾರು ಬರುತ್ತೆ ಅವ್ರು ಗೆಲ್ತಾರೆ. ಇಲ್ಲೆಷ್ಟಿದೆ? 240, 543 ಇದೆ. 543 ಅರ್ಧ 571, 272, 272 ಯಾರು ಬರುತ್ತೆ ಅವ್ರು ಗೆಲ್ತಾರೆ. 2014ರಲ್ಲಿ ಬಿ ಜೆ ಪಿ ಎಷ್ಟು ಬಂತು? 282, 10 ಜಾಸ್ತಿ ಬಂತು, ಸರಳ ಬಹುಮತ ಬಂದಿತ್ತು. 2019ರಲ್ಲಿ ಎಷ್ಟು ಬಂತು? 303 ಬಂತು, 72, 82, 92 ಅಂದರೆ 31 ಸೀಟ್ಗಳು ಜಾಸ್ತಿ ಬಂತು. ಯೋಗೇಂದ್ರ ಯಾದವ್ ಹೇಳ್ತಿರೋದು ಈ ಬಾರಿ 272 ಬರಲ್ಲ, 260 ಬರುತ್ತೆ. ಬಹುಮತಕ್ಕೆ, ಸರಳ ಬಹುಮತಕ್ಕೆ 12 ಕಡಿಮೆ ಆಗುತ್ತೆ. ಯಾದವ್ ಪ್ರಕಾರ ಬಿ ಜೆ ಪಿಗೆ ಮತ್ತೂ ಹೋಗ್ತಾರೆ ಅವರು. 260 ಗ್ಯಾರಂಟಿ ಇಲ್ಲ, 240ರಿಂದ 260 ಸ್ಥಾನ ಬರುತ್ತೆ. ಇನ್ನು ಎನ್ ಡಿ ಎ 275 ಮತ್ತು 305 ಸ್ಥಾನ ಗೆಲ್ಲತ್ತೆ ಅಂತೇಳಿ ಅವರು ಭವಿಷ್ಯ ನುಡಿದಿದ್ದಾರೆ. ಕಾಂಗ್ರೆಸ್ 85ರಿಂದ 100 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆಯಂತೆ. ಇಂಡಿ ಕೂಟ 120ರಿಂದ 135 ಸ್ಥಾನ ಗೆಲ್ಲಬಹುದು ಅಂತ ಯಾದವ್ ಹೇಳಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇವಲ 52 ಸ್ಥಾನ ಗೆದ್ದಿತ್ತು. ಯಾದವ್ ಲೆಕ್ಕಾಚಾರವನ್ನು ಬೆಂಬಲಿಸಿದ್ದಾರೆ ಪ್ರಶಾಂತ್ ಕಿಶೋರ್. ಇದು ವೆರಿ ಇಂಪಾರ್ಟೆಂಟ್. ಪ್ರಶಾಂತ್ ಕಿಶೋರ್ ಕೂಡ ಏನು ಹೇಳಿದ್ದಾರೆ ಅಂದರೆ 400 ಬರಲ್ಲ ಅಂತ ಹೇಳಿದ್ದಾರೆ. ಆದರೆ ಬಹುಮತ ಬರಲದಿಲ್ಲ ಅಂತ ಹೇಳಿಲ್ಲ ಅವರು. ಆದರೆ ಇದೀಗ ಪ್ರಶಾಂತ್ ಕಿಶೋರ್ ಇದನ್ನು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಓಕೆ, ಇದನ್ನು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಯೋಗೇಂದ್ರ ಯಾದವ್. ಕೇಳಿಸ್ತಾರೆ. मेरे ख्याल से इस चुनाव में बीजेपी को 240 से 260 के बीच में सीट आनी चाहिए. उसके एनडीए सहयोगियों को 35 से 45 के बीच, कांग्रेस 85 से 100 के बीच और उसके इंडिया गठबंधन के बाकी सहयोगियों को 120 से 135 के बीच. ಇನ್ನು ರಾಜಕೀಯ ವಿಶ್ಲೇಷಕ ಪ್ರಶಾಂತ್ ಕಿಶೋರ್ ಸೇರಿದಂತೆ ಬಹುತೇಕ ಚುನಾವಣಾ ತಂತ್ರಜ್ಞರು ಬಿಜೆಪಿ ಸ್ವಂತ ಬಲದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಆದರೆ ಚುನಾವಣಾ ವಿಶ್ಲೇಷಕ, ರೈತ ಹೋರಾಟಗಾರ, ಬಿಜೆಪಿ ಕಡು ವಿರೋಧಿ ಯೋಗೇಂದ್ರ ಯಾದವ್, ಈ ಯೋಗೇಂದ್ರ ಯಾದವ್ ಭಾರತ ದೇಶದ
ಪ್ರಪ್ರಥಮ ಸೆಫಾಲಜಿಸ್ಟ್ ಅಂದರೆ ಅಂಕಿಅಂಶಗಳನ್ನು ಭಾಳ ನಿಖರವಾಗಿ ಹೇಳ್ತಾ ಇರುವಂಥವ್ರು ಅಂತೇಳಿ. ಆದರೆ ಇವರು ಒಂದು ಲೆಕ್ಕಾಚಾರವನ್ನು ಕೊಟ್ಟಿದ್ದಾರೆ. ಇವರು ಹೇಳ್ತಾರೆ, ಮೊದಲು ಆಮ್ ಆದ್ಮಿ ಪಾರ್ಟಿಯಲ್ಲಿ ಕೂಡ ಗುರುತಿಸ್ಕೊಂಡಿದ್ರು ಇವರು, ಬಿ ಜೆ ಪಿ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರಲ್ಲ ಅಂಥೇಳಿ ಯೋಗೇಂದ್ರ ಯಾದವ್ ಹೇಳಿದ್ದಾರೆ. ಬದಲಿಗೆ ಮೋದಿ ಪ್ರಧಾನಿ ಆಗ್ತಾರೆ, ಆದರೆ ಸ್ವಂತ ಬಲ ಅಂತಂದರೆ 272 ಬರಲೇಬೇಕು, ಯಾವುದೇ ಪಕ್ಷಕ್ಕೆ ಅಧಿಕಾರಕ್ಕೆ ಬರಬೇಕು ಅಂತಂದರೆ. ಅವರು ಹೇಳ್ತಿರೋದು 272 ಬರ್ತಾ ಇಲ್ಲ. 2014ರಲ್ಲಿ 282 ಬಂದಿತ್ತು ಬಿ ಜೆ ಪಿ, 2019ರಲ್ಲಿ 303 ಬಂದಿತ್ತು ಬಿ ಜೆ ಪಿ. ಯೋಗೇಂದ್ರ ಯಾದವ್ ಹೇಳೋ ಪ್ರಕಾರ ಈ ಬಾರಿ 272 ಕೂಡ ಬರೋದಿಲ್ಲ. ಎಷ್ಟು ಬರುತ್ತಂತೆ ಬನ್ನಿ, ಅವರ ಅಂಕಿಅಂಶಗಳ ಪ್ರಕಾರ ಎಷ್ಟಾಗತ್ತೆ? ಅವರ ಅಂಕಿಅಂಶಗಳ ಪ್ರಕಾರ ಬಿ ಜೆ ಪಿ 260 ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ. ಎನ್ ಡಿ ಎ ಮೈತ್ರಿಕೂಟ 305 ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ. ಕಾಂಗ್ರೆಸ್ ಈ ಬಾರಿ, ಕಳೆದ ಬಾರಿ 53, ಕಾಂಗ್ರೆಸ್ ಈ ಬಾರಿ ಏಕಾಂಗಿಯಾಗಿ 100 ಸ್ಥಾನಗಳನ್ನು ಗೆಲ್ಲುತ್ತೆ. ಇಂಡಿ ಮೈತ್ರಿಕೂಟ 135 ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ. ಅಲ್ಲಿ ಬಿ ಜೆ ಪಿ 266 ಅಂತ ಕೊಟ್ಟಿದ್ದಾರೆ. ಅಂದರೆ 272 ಬರಲ್ಲ, ಸ್ವಂತ ಬಲ ಇಲ್ಲ, ಎನ್ ಡಿ ಎಗಳ ಜೊತೆ ಸೇರಿ ಅಧಿಕಾರ ಮಾಡಬೇಕು. ಆದರೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರವನ್ನು ಅವರು ಹೇಳಿದ್ದಾರೆ. ಮತ್ತೊಂದು ಕಡೆ ಯಾದವ್ ಅವರ ಲೆಕ್ಕವನ್ನು ಕೇಳಿ. ಯಾದವ್ ಅವರ ಲೆಕ್ಕವನ್ನು ಕೇಳಿ ಇದೀಗ ಕಾಂಗ್ರೆಸ್ ಪಾಳೆ ಕಕ್ಕಾಬಿಕ್ಕಿಯಾಗಿದೆ. ಅಂದರೆ ಸ್ವಂತ ಬಲದಲ್ಲಿ ಬಿ ಜೆ ಪಿ ಅಧಿಕಾರ ಹಿಡಿಯೋದು ಕಷ್ಟ, ಬಿ ಜೆ ಪಿಗೆ ಸರಳ ಬಹುಮತ 272 ಬರೋದಿಲ್ಲ ಅಂಥೇಳಿ ಯೋಗೇಂದ್ರ ಯಾದವ್ ಹೇಳಿದ್ದಾರೆ. ಬಿ ಜೆ ಪಿ 400 ಅಲ್ಲ 300 ಸ್ಥಾನ ಗಳಿಸೋದು ಅಸಾಧ್ಯ ಅಂತೇಳಿ ಯೋಗೇಂದ್ರ ಯಾದವ್ ಹೇಳ್ತಾ ಇದ್ದಾರೆ. ಬಿ ಜೆ ಪಿ ಸರ್ಕಾರ ರಚಿಸಲು ಮೈತ್ರಿ ಬೆಂಬಲ ಬೇಕೇ ಬೇಕು. ಕಳೆದ 2 ಬಾರಿ ಅಂದರೆ ದೇಶದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ 272 ಬೇಕು. ಹೆಂಗೆ 272 ಅಂತ ನೀವು ಕೇಳಿದ್ರೆ ವೆರಿ ಸಿಂಪಲ್. ಒಟ್ಟು ಲೋಕಸಭಾ ಕ್ಷೇತ್ರದ ಅರ್ಧ, ಈಗ 100 ಆಗಿದ್ದರೆ ಟೋಟಲ್ ಲೋಕಸಭಾ ಕ್ಷೇತ್ರ 50 ಅರ್ಧ, 51 ಯಾರು ಬರುತ್ತೆ ಅವ್ರು ಗೆಲ್ತಾರೆ. ಇಲ್ಲೆಷ್ಟಿದೆ? 240, 543 ಇದೆ. 543 571, 272 272 ಯಾರು ಬರುತ್ತೆ ಅವ್ರು ಗೆಲ್ತಾರೆ. 2014ರಲ್ಲಿ ಬಿ ಜೆ ಪಿ ಎಷ್ಟು ಬಂತು? 282, 10 ಜಾಸ್ತಿ ಬಂತು, ಸರಳ ಬಹುಮತ ಬಂದಿತ್ತು. 2019ರಲ್ಲಿ ಎಷ್ಟು ಬಂತು? 303 ಬಂತು, 72, 82, 92 ಅಂದರೆ 31 ಸೀಟ್ಗಳು ಜಾಸ್ತಿ ಬಂತು. ಯೋಗೇಂದ್ರ ಯಾದವ್ ಹೇಳ್ತಿರೋದು ಈ ಬಾರಿ 272 ಬರಲ್ಲ, 260 ಬರುತ್ತೆ. ಬಹುಮತಕ್ಕೆ, ಸರಳ ಬಹುಮತಕ್ಕೆ 12 ಕಡಿಮೆ ಆಗುತ್ತೆ. ಯಾದವ್ ಪ್ರಕಾರ ಬಿ ಜೆ ಪಿಗೆ ಮತ್ತೂ ಹೋಗ್ತಾರೆ ಅವರು. 260 ಗ್ಯಾರಂಟಿ ಇಲ್ಲ, 240ರಿಂದ 260 ಸ್ಥಾನ ಬರುತ್ತೆ. ಇನ್ನು ಎನ್ ಡಿ ಎ 275 ಮತ್ತು 305 ಸ್ಥಾನ ಗೆಲ್ಲತ್ತೆ ಅಂತೇಳಿ ಅವರು ಭವಿಷ್ಯ ನುಡಿದಿದ್ದಾರೆ. ಕಾಂಗ್ರೆಸ್ 85ರಿಂದ 100 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆಯಂತೆ. ಇಂಡಿ ಕೂಟ 120ರಿಂದ 135 ಸ್ಥಾನ ಗೆಲ್ಲಬಹುದು ಅಂತ ಯಾದವ್ ಹೇಳಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇವಲ 52 ಸ್ಥಾನ ಗೆದ್ದಿತ್ತು. ಯಾದವ್ ಲೆಕ್ಕಾಚಾರವನ್ನು ಬೆಂಬಲಿಸಿದ್ದಾರೆ ಪ್ರಶಾಂತ್ ಕಿಶೋರ್. ಇದು ವೆರಿ ಇಂಪಾರ್ಟೆಂಟ್. ಪ್ರಶಾಂತ್ ಕಿಶೋರ್ ಕೂಡ ಏನು ಹೇಳಿದ್ದಾರೆ ಅಂದರೆ 400 ಬರಲ್ಲ ಅಂತ ಹೇಳಿದ್ದಾರೆ, ಆದರೆ ಬಹುಮತ ಬರಲದಿಲ್ಲ ಅಂತ ಹೇಳಿಲ್ಲ ಅವರು. ಆದರೆ ಇದೀಗ ಪ್ರಶಾಂತ್ ಕಿಶೋರ್ ಇದನ್ನು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಓಕೆ, ಇದನ್ನು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಯೋಗೇಂದ್ರ ಯಾದವ್. ಕೇಳಿಸ್ಕೊಂಡು मेरे ख्याल से इस चुनाव में बीजेपी को 240 से 260 के बीच में सीट आनी चाहिए. उसके एनडीए सहयोगियों को 35 से 45 के बीच, कांग्रेस 85 से 100 के बीच और उसके इंडिया गठबंधन के बाकी सहयोगियों को 120 से 135 के बीच.